ಮನೇಲಿ ದೋಸೆ ಮಾಡಿದಾಗ ಹೋಟೆಲ್ ರೀತಿ ಆಗಿಲ್ಲ ಅಂತ ಮೂಗು ಮುರಿಯೋರೇ ಜಾಸ್ತಿ. ಆದರೆ ನಾನು ಹೇಳೋ ಸಿಂಪಲಿ 5 ಟ್ರಿಕ್ಸ್ನ ಯೂಸ್ ಮಾಡಿ ದೋಸೆ ಮಾಡಿಕೊಡಿ. ತಟ್ಟೆ ಪೂರ್ತಿ ಖಾಲಿ ಮಾಡಿ ನಿಮಗೆ ಒಳ್ಳೆ ಕಮೆಂಟ್ಸ್ ಕೊಡ್ತಾರೆ. ನಾನಿಲ್ಲಿ ಕಿಡ್ಸ್ಗೂ ಯಾವ ಥರ ಪ್ಯಾಕ್ ಮಾಡ್ಬೇಕು ಅನ್ನೋದನ್ನು ತೋರಿಸಿದ್ದೀನಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ಮೊದಲಿಗೆ 3 ಕಪ್ನಷ್ಟು ರೇಷನ್ ಅಕ್ಕಿ ತಗೊಳ್ತಾ ಇದ್ದೀನಿ. ಯಾವುದೇ ದೋಸೆ ಅಕ್ಕಿ ಇಲ್ಲ, ಯಾವುದೂ ಇಲ್ಲ, ಸೊಸೈಟಿ ಅಕ್ಕಿ ಅಂತಾರಲ್ಲ ಆ ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ನಾನಿಲ್ಲಿ 3 ಕಪ್ ರೇಷನ್ ಅಕ್ಕಿಗೆ ಅರ್ಧ ಕಪ್ನಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ. 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ತೊಗರಿಬೇಳೆ, 1/4 ಸ್ಪೂನಷ್ಟು ಮೆಂತೆ, ಸ್ವಲ್ಪ 1 ಸ್ಪೂನಷ್ಟು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ. ಸೊಸೈಟಿ ಅಕ್ಕಿ ಆಗಿರೋದ್ರಿಂದ ದಯವಿಟ್ಟು 2 ರಿಂದ 3 ಸತಿ ನೀರು ತಿಳಿಯಾಗೋವರೆಗೂ ಚೆನ್ನಾಗಿ ತೊಳೆದು 5 ರಿಂದ 6 ಗಂಟೆಗಳ ಕಾಲ ನೆನೆಸಿಡಿ. ಇವಾಗ 5 ರಿಂದ 6 ಗಂಟೆ ಬಳಿಕ ಹಿಟ್ಟನ್ನ ನುಣ್ಣಗೆ ಯಾವುದೇ ರೀತಿ ತರಿ ಇಲ್ಲದೆ ನೀವು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಮಿಕ್ಸಿ ಜಾರಲ್ಲೇ ರುಬ್ಕೊಳ್ಳಿ. ನೀವು ಬೇಕಾದರೆ ಗ್ರೈಂಡರ್ ಇದ್ರೆ ಗ್ರೈಂಡರ್ನು ಯೂಸ್ ಮಾಡ್ಕೋಬೋದು. ರುಬ್ಬಿರೋ ಹಿಟ್ಟನ್ನು ನಾನಿಲ್ಲಿ ಸ್ಟೀಲಿನ ಡಬ್ಬಕ್ಕೆ ಹಾಕೋತಾ ಇದ್ದೀನಿ. ಸ್ಟೀಲಿನ ಡಬ್ಬಕ್ಕೆ ಹಾಕೋದ್ರಿಂದ ನೀಟಾಗಿ ಫರ್ಮೆಂಟೇಷನ್ ಆಕತಿ. ರಾತ್ರಿನೇ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕೈಲೇನೆ ಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕಲಸಿ ಈ ಥರ ಬಬಲ್ಸ್ ಬಂದ್ರೆ ನಿಮ್ಮ ಹಿಟ್ಟು ಹದವಾಗಿದೆ ಅಂತ ಅರ್ಥ. ಈ ಡಬ್ಬಿನ ನಾನು ಗಾಳಿ ಆಡದೇ ಇರೋ ಪ್ಲೇಸಲ್ಲಿ ಎತ್ತಿಡ್ತೇನೆ. ದಪ್ಪನೆ ಟವಲ್ ಕೂಡ ಡಬ್ಬ ಮೇಲೆ ಮುಚ್ಚಿ ಇಡ್ಬೋದು. ಇವಾಗ ಮೊದಲಿಗೆ ನಾನು ಒಂದು ಕುಕ್ಕರ್ಗೆ 2 ಆಲೂಗಡ್ಡೆನ ಹಾಕಿ ಸ್ವಲ್ಪ ಮುಳುಗುವಷ್ಟು ನೀರು ಹಾಕಿ ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ಜಾಸ್ತಿ ಮೆತ್ತಗೆ ಕುದಿಸ್ಕೊಳಕ್ಕೆ ಹೋಗಬೇಡಿ. 2 ವಿಷಲ್ ಹಾಕ್ಸಿದ್ರೆ ಸಾಕು. ಈ ಥರ ಕೈಯಲ್ಲೇ ಸ್ವಲ್ಪ ಗಂಟಿರ್ಬೇಕು, ಆ ಥರ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ. ತೀರಾ ಮೆತ್ತಗೇನು ಸ್ಮ್ಯಾಶ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇವಾಗ ಒಂದು ಬಾಣಲಿಗೆ 2-3 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ ಆಮೇಲೆ ಅವು ಸಿಡಿದಾದ್ಮೇಲೆ 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಕಡಲೆಬೇಳೆ ಹಾಕಿ ಇಲ್ಲಿ ಈರುಳ್ಳಿನ ನೀವು ಜಾಸ್ತಿನೂ ಹಾಕ್ಕೋಬೋದು, ಆದರೆ ಸಣ್ಣದಾಗಿ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಈ ರೀತಿ ಉದ್ದುದ್ದಾಗೆ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರ್ತೈತಿ. ಬಾಯಲ್ಲಿ ಸಿಕ್ತಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರ್ತೈತಿ. ನಿಮಗೆ ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಅದನ್ನು ಕೂಡ ನೀವು ಉದ್ದಕ್ಕೇ ಹೆಚ್ಚಾಕಿ ಚೆನ್ನಾಗಿರ್ತೈತಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮತ್ತೊಂದು ಸಲ ಬಾಡಿಸ್ಕೊಳ್ಳಿ. ಇವಾಗ ಅವಾಗಲೇ ಸ್ಮ್ಯಾಶ್ ಮಾಡಿದಂಥ ಆಲೂಗಡ್ಡೆನ ಹಾಕಿ ಜಸ್ಟ್ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಇದು ಸಿಂಪಲ್ ಆದರೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರ್ತೈತಿ. ಇವಾಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಮಸಾಲೆ ದೋಸೆ ಕೊಡ್ತಾರಲ್ವ ಆಲೂಗಡ್ಡೆ ಪಲ್ಯ ಸಿಂಪಲ್ಲಾಗಿ ರೆಡಿ ಆಗ್ತೈತಿ. ಇವಾಗ ಮಸಾಲೆ ದೋಸೆಗೆ ಹಚ್ಚೋ ಕೆಂಪು ಚಟ್ನಿನ ಯಾವ ಥರ ಮಾಡೋದಂತ ನೋಡೋಣಂತ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ಹಾಕಿ ನೆನೆಸಿಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಆಲೂಗಡ್ಡೆ ಕುದಿಯೋಕೆ ಹಾಕ್ತಿರಲ್ಲ ಆ ಟೈಮಲ್ಲೇ ಹಾಕಿಟ್ಬಿಡಿ, ಅವಾಗ ಚೆನ್ನಾಗಿ ನೆಂದಿರ್ತೈತಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ನೆನೆಸಿರೋ ಮೆಣಸಿನ್ಕಾಯಿ, 5 ರಿಂದ 6 ಬೆಳ್ಳುಳ್ಳಿ ಹೆಸರು, ಆಮೇಲೆ 3 ಸ್ಪೂನು ಪುಟಾಣಿ ಅಥವಾ ಹುರ್ಗಡ್ಲೆ ಯಾವುದಾದ್ರೂ ಅನ್ಕೋಬೋದು, ಅದನ್ನು ಹಾಕಿ ಆಮೇಲೆ 1 ಇಂಚಷ್ಟು ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ ಹಾಕಿ 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ರುಬ್ಕೊಳ್ಳಿ. ನಾವು ಆವಾಗಲೇ ನೀರು ಹಾಕಿರಲಿಲ್ಲ, ಆದ್ದರಿಂದ ಇವಾಗ ಒಂದು 2-3 ಸ್ಪೂನಷ್ಟು ನೀರು ಹಾಕಿ ಸ್ಮೂತ್ ಪೇಸ್ಟ್ ಆಗೋ ತನಕ ನೀವು ಇದನ್ನು ರುಬ್ಕೋಬೇಕಾಕತಿ. ನಾನಿಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇರಬೇಕಂತ ಹೇಳಿ. ನೋಡ್ತಿರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ದೋಸೆಗೆ ಹಚ್ಚೋ ಕೆಂಪು ಚಟ್ನಿ ರೆಡಿ ಆಯಿತು. ನೀವು ಈ ಚಟ್ನಿನ ಗಟ್ಟಿಯಾಗಿ ಮಾಡ್ಬೇಕಂತಿಲ್ಲ, ಸ್ವಲ್ಪ ನೀರು ಹಾಕಿ ತೆಳುವಾಗಿನೂ ಮಾಡ್ಕೋಬೋದು. ಇವಾಗ ಫರ್ಮೆಂಟೇಷನ್ ಆಗಿರೋ ಹಿಟ್ಟನ್ನು 1 ನಿಮಿಷ ಚೆನ್ನಾಗಿ ಕಲಸಿ ಇವಾಗ ನಾನಿಲ್ಲಿ 1 ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರ್ತೈತಿ ಮತ್ತು ನಾವು ರಾತ್ರಿನೇ ಉಪ್ಪು ಹಾಕಿರೋದ್ರಿಂದ ನೀವಿಲ್ಲಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇವಾಗ ದೋಸೆ ಹಂಚನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ನಾನು. ಮೊದಲಿಗೆ ಸ್ವಲ್ಪ ನೀರು ಚುಮ್ಕಿಸಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಒಂದು ಅರ್ಧ ಈರುಳ್ಳಿನ ನಾನು ಕಟ್ ಮಾಡಿ ಈ ಥರ ಎಣ್ಣೆಯಲ್ಲಿ ಎದ್ದಿ ಈ ಥರ ಹಚ್ತಾ ಇದ್ದೀನಿ. ಇವಾಗ ನೀವು 2 ಸ್ಪೂನ್ ದೋಸೆ ಹಿಟ್ಟನ್ನು ಹಾಕಿ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಯಾವ ಥರ ಲೈನ್ಸು ಬರ್ತಾ ಇದೆ ಅಂತ. ದೋಸೆ ಹಾಕುವಾಗ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಸಿಮ್ಮಲ್ಲಿ ಹಾಕಿಬಿಡಿ. ಆಮೇಲೆ ದೋಸೆ ಎಲ್ಲ ಹರಡಿ ಆದಮೇಲೆ ನೀವು ಹೈ ಫ್ಲೇಮಿಗೆ ಹಾಕ್ಕೊಂಡು ಬೇಯಿಸ್ಕೋಬೋದು. ಇವಾಗ ನಾನು 1 ಸ್ಪೂನ್ ತುಪ್ಪ ಹಾಕಿ, ತುಪ್ಪ ಆದರೂ ಹಾಕ್ಬೋದು ನೀವು ಅಥವಾ ಎಣ್ಣೆನೂ ಹಾಕ್ಕೋಬೋದು. ನಾನಿಲ್ಲಿ ಮಸಾಲೆ ದೋಸೆ ಆಗಿರೋದ್ರಿಂದ ಸ್ವಲ್ಪ ತುಪ್ಪ ಹಾಕಿ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನೀವು ನೋಡ್ತಿರ್ಬೋದು ದೋಸೆ ಕಲರ್ ಚೇಂಜ್ ಆಗೋ ಟೈಮಿಗೆ ನಾವು ಈ ಕೆಂಪು ಚಟ್ನಿನ ಹಚ್ಬೇಕಾಕತಿ. ಮೊದಲೇ ಹಚ್ಚಿದ್ರೆ ದೋಸೆ ಸಾಫ್ಟ್ ಆಕತಿ. ಆದ್ದರಿಂದ ಆದಷ್ಟು
ಕೆಂಪು ಕಲರ್ ಟರ್ನ್ ಆದ ತಕ್ಷಣ ನೀವು ಹಚ್ಚಿ. ಇವಾಗ ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯ ಇಟ್ಟು ಈ ಥರ ನೀವು ಕೈಲಿ ಆದರೂ ಫೋಲ್ಡ್ ಮಾಡ್ಕೋಬೋದು, ಇಲ್ಲ ಒಂದು ಸ್ಪೂನ್ ಸಹಾಯದಿಂದನೂ ಮಾಡಿಕೊಂಡ್ರೆ ಈ ಥರ ಬಿಸಿ ಬಿಸಿಯಾಗಿರೋ ಕ್ರಿಸ್ಪಿ ಮಸಾಲೆ ದೋಸೆ ರೆಡಿ ಆಗಿಬಿಡ್ತತಿ. ಕಲರು ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನಿಮಗೆ ಕೆಂಪು ಚಟ್ನಿ ಇಷ್ಟ ಆಗಿಲ್ಲ ಅಂದರೆ ಈ ಥರ ನೀವು ಪ್ಲೇನ್ ದೋಸೆನೂ ಮಾಡ್ಕೋಬೋದು, ಕ್ರಿಸ್ಪಿ ಆಗಿರ್ತತಿ. ಆದರೆ ಚಟ್ನಿ ಅಷ್ಟು ಹಚ್ಚೋ ಹಾಗಿಲ್ಲ. ನಾನಿಲ್ಲಿ ನಿಮ್ಗೆ 3ನೇ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನಾನು ನಿಮ್ಗೆ ಯಾವ ರೀತಿ ಬಂದಿದೆ ಅಂತ ಒಂದು ತೋರಿಸ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಕಲರ್ ಆಗಲಿ ಇದನ್ನಾಗಲಿ ಸೇಮ್ ಹೋಟೆಲ್ ಥರನೇ ಬಂದಿದೆ. ಇವಾಗ ನಾನು ಎಷ್ಟು ಕ್ರಂಚಿಯಾಗಿ ಬಂದಿದೆ ಅಂತ ನಿಮಗೆ ಮುರಿದು ತೋರಿಸ್ತೀನಿ. ನೀವು ನೋಡ್ತಿರ್ಬೋದು ಇಲ್ಲಿ ಯಾವ ಥರ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕೋದಾದರೆ ಯಾವ ರೀತಿ ಮಾಡೋದಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ದೋಸೆನ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಸ್ವಲ್ಪ ತುಪ್ಪ ಹಾಕಿ ಈ ಥರ ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಮಕ್ಕಳು ಹಾಗೆ ದೋಸೆ ಮಾಡಿಕೊಟ್ರೆ ಜಾಸ್ತಿ ಇಷ್ಟಪಡಲ್ಲ. ಒಂದು ಸಲ ಈ ರೀತಿ ಯುನೀಕಾಗಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ನಾನಿಲ್ಲಿ ಒಂದು ಸೈಡಲ್ಲಿ ಆಲೂಗಡ್ಡೆ ಪಲ್ಯನ ಹಾಕ್ತಾಯಿದ್ದೀನಿ. ಸ್ಪೂನಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ಇವಾಗ ನಾನಿಲ್ಲಿ ಅದೇ ಕೆಂಪು ಚಟ್ನಿನ ಹಚ್ತಾ ಇದ್ದೀನಿ. ನಿಮ್ಮ ಮಕ್ಕಳಿಗೆ ಏನಾದರೂ ಟೊಮ್ಯಾಟೊ ಕೆಚಪ್ ಈ ಥರ ಇಷ್ಟ ಆಗೋದಾದರೆ ನೀವು ಅದನ್ನು ಹಾಕ್ಕೋಬೋದು. ಈ ಚಟ್ನಿ ಏನು ಅಷ್ಟು ಖಾರ ಇರಲ್ಲ, ನೀವು ಇದನ್ನು ಹಾಕ್ಕೋಬೋದು. ಇವಾಗ ನಾನು ಕಟ್ ಮಾಡಿರೋ ಏರಿಯಾದಿಂದ ಈ ಥರ ಫೋಲ್ಡ್ ಮಾಡಿ ಟ್ರಯಾಂಗಲ್ ಶೇಪ್ ಥರ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಮಕ್ಕಳು ಪಲ್ಯ ತಿನ್ನಲ್ಲ, ಈ ಥರ ಮಾಡಿಕೊಟ್ರೆ ಖಂಡಿತವಾಗ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಈ ರೀತಿ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಹಾಕಿ ನೋಡಿ, ಡಬ್ಬಿ ಖಾಲಿ ಮಾಡಿಕೊಂಡು ಮನೆಗೆ ಬರ್ತಾರೆ. ಖಂಡಿತವಾಗಿಯೂ ಈ ದೋಸೆನ ಒಂದು ಸಲ ಟ್ರೈ ಮಾಡಿ ನೋಡಿ. ಎಷ್ಟೇ ಮೆಜರ್ಮೆಂಟ್ ಸರಿ ಹಾಕಿದರೂ ಕೆಲವೊಬ್ಬರು ದೋಸೆ ಚೆನ್ನಾಗಿ ಬರ್ತಿರಲ್ಲ. ಅದಕ್ಕೆ ಈ ಟಿಪ್ಸ್ನ ಫಾಲೋ ಮಾಡಿ ಖಂಡಿತವಾಗಿ ದೋಸೆ ತುಂಬ ಚೆನ್ನಾಗಿ ನೀವು ಮಾಡ್ಬೋದು. ಮೊದಲನೇ ಟಿಪ್ ಬಂದ್ಬಿಟ್ಟು ದೋಸೆ ಹಿಟ್ಟು ನುಣ್ಣಗೆ ರುಬ್ಬಿರಬೇಕು. ಸ್ವಲ್ಪ ತರಿಯಾಗಿ ಕೂಡ ಅದು ಇರಬಾರ್ದು. ತರಿಯಾಗಿದ್ರೆ ಏನಾಗುತ್ತಂದ್ರೆ ಅದು ಒಂಥರ ಕಚ್ ಥರ ಬರ್ತೈತಿ, ಬಾಯಲ್ಲೆಲ್ಲ ಸಿಗ್ತಾ ಇದ್ರೆ ದೋಸೆ ಚೆನ್ನಾಗಾಗಲ್ಲ. 2ನೇ ಟಿಪ್ ಬಂದ್ಬಿಟ್ಟು ಹಿಟ್ಟು ಫರ್ಮೆಂಟೇಷನ್ ಆಗದಿದ್ರೆ ನೀವು ಎಷ್ಟೇ ಮೆಜರ್ಮೆಂಟ್ ಹಾಕಿದರೂ ದೋಸೆ ಚೆನ್ನಾಗಿ ಬರಲ್ಲ. ಹಿಟ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗ್ಬೇಕಂದ್ರೆ ನೀವು ರುಬ್ಬಿರೋ ಹಿಟ್ಟನ್ನು ಯಾವಾಗಲೂ ಸ್ಟೀಲ್ ಡಬ್ಬದಲ್ಲೇ ಹಾಕಿಡಬೇಕು. ಮತ್ತು ಗಾಳಿ ಆಡದೇ ಇರೋ ಪ್ಲೇಸಲ್ಲಿ ಅಂದರೆ ವಾರ್ಮ್ ಪ್ಲೇಸಲ್ಲಿ ನೀವು ಇಡ್ಬೇಕಾಕತಿ. ಕಿಚನ್ ರ್ಯಾಕ್ ಎಲ್ಲ ಇರ್ತಾವಲ್ಲ, ನೀವು ಅಲ್ಲಿ ಇಡ್ಬೋದು. ಇಲ್ಲ ಅಂದರೆ ಒಂದು ದಪ್ಪ ಟವಲ್ ತಗೊಂಡು ಆ ಡಬ್ಬ ತುಂಬ ಕವರ್ ಮಾಡೋ ಥರ, ಅಂದರೆ ವಾರ್ಮ್ ಆಗಬೇಕು. ಹಿಟ್ಟು ಯಾವಾಗಲೂ ಬಿಸಿ ಇದ್ದಾಗಲೇ ಅದು ಫರ್ಮೆಂಟೇಷನ್ ಆಗೋದು. ಆದ್ದರಿಂದ ಆದಷ್ಟು ವಾರ್ಮ್ ಪ್ಲೇಸಲ್ಲಿ ಇಡಿ, ಚೆನ್ನಾಗಿ ಫರ್ಮೆಂಟ್ ಆಕತಿ. ಕೆಲವೊಂದು ಸಲ ಹಿಟ್ಟು ಹುಳಿ ಬರೋದು ವೆದರ್ ಮೇಲೂ ಡಿಪೆಂಡ್ ಆಗ್ತತಿ. ಚಳಿಗಾಲದಲ್ಲಿ ಬೇಗ ಹಿಟ್ಟು ಹುಳಿ ಬರಲ್ಲ. ಆದ್ದರಿಂದ ನಾವೇನು ಮಾಡ್ಬೇಕಂತಂದ್ರೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿ ಆಮೇಲೆ ಕ್ಲೋಸ್ ಮಾಡಿ ಇಡೋದ್ರಿಂದ ಅದು ಫರ್ಮೆಂಟೇಷನ್ ಆಕತಿ. ಬೇಸಿಗೆ ಕಾಲದಲ್ಲಿ ನೀವು ಉಪ್ಪು ಹಾಕದೇ ಇದ್ದರೂ ಚೆನ್ನಾಗಿ ಬರ್ತತಿ. ಆದರೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಲಸಿಡಿ, ಆವಾಗ ಚೆನ್ನಾಗಿ ದೋಸೆ ಹಾಕ್ಬೋದು ನೀವು. ಇನ್ನು 4th ಟಿಪ್ ಬಂದ್ಬಿಟ್ಟು ದೋಸೆ ಮಾಡುವಾಗ ತವಾ ಜಾಸ್ತಿ ಬಿಸಿ ಇರಬಾರ್ದು. ತವಾ ಬಿಸಿ ಇದ್ರೆ ಏನಾಗುತ್ತಂತಂದ್ರೆ ನೀವು ಹೆಂಗೆ ದೋಸೆ ಹಿಟ್ಟು ಹಾಕ್ತಿರಲ್ಲ, ಹಿಟ್ಟು ಹಾಕಿದ ತಕ್ಷಣ ನಿಮಗೆ ಸ್ಪ್ರೆಡ್ ಮಾಡೋಕ್ಕಾಗಲ್ಲ. ದೋಸೆ ಹಂಚು ಹಿಟ್ಟನ್ನ ಹಿಡ್ಕೊಂಡು ಬಿಡ್ತೈತಿ. ಆದ್ದರಿಂದ ನೀವು ಯಾವಾಗಲೂ ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಮತ್ತು ಸ್ಟಾರ್ಟಿಂಗ್ ನೀವು ಮಾಡೋವಾಗ ಸ್ವಲ್ಪ ನೀರು ಚುಮ್ಕಿಸಿ ಆ ತವಾದ ಪ್ರೆಷರ್ನ ಕಡಿಮೆ ಮಾಡ್ಕೊಳ್ಳಿ. ಆವಾಗ ನೀವು ದೋಸೆನ ತುಂಬ ಸುಲಭವಾಗಿ ನಿಮಗೆ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದಾಗಿ ನೀವು ಸ್ಪ್ರೆಡ್ ಮಾಡ್ಕೋಬೋದು. ಇವಾಗ ಟಿಪ್ ನಂಬರ್ 5, ದೋಸೆ ಹಿಟ್ಟು ಹರಡುವಾಗ ಸ್ಟವ್ ಯಾವಾಗಲೂ ಲೋ ಫ್ಲೇಮಲ್ಲೇ ಇರಬೇಕು. ಹರಡಾದ್ಮೇಲೆ ಹೈ ಫ್ಲೇಮ್ಗೆ ಹಾಕ್ಬೇಕು ನೀವು. ಇಲ್ಲ ಅಂದರೆ ಸ್ಟಾರ್ಟಿಂಗ್ ಹಾಕ್ಬಿಟ್ರೆ ಹಂಚು ಹಿಟ್ಟನ್ನ ಹಿಡ್ಕೊಂಡ್ಬಿಡ್ತೈತೆ, ಆವಾಗಲೇ ಹೇಳಿದ ಥರ. ಆದ್ದರಿಂದ ದಯವಿಟ್ಟು ಹಂಚನ್ನ ಯಾವಾಗಲೂ ಲೋ ಫ್ಲೇಮಲ್ಲೇ ಇಡಿ ದೋಸೆ ಹಾಕುವಾಗ. ಅಂದರೆ ದೋಸೆ ತುಂಬ ಚೆನ್ನಾಗಿ ಬರ್ತೈತಿ ಮತ್ತು ಕ್ರಿಸ್ಪಿಯಾಗಿ ಬರ್ತೈತಿ. ನೀವು ನೋಡ್ತಿರ್ಬೋದು ನಾನು ಇವತ್ತು ಮಾಡಿರೋ ದೋಸೆಗೆ ಯಾವುದೇ ಥರದ ಬೇಕಿಂಗ್ ಸೋಡಾ ಆಗಲಿ ಏನೂ ಹಾಕಿಲ್ಲ. ಆದ್ದರಿಂದ ದಯವಿಟ್ಟು ಹೆಲ್ದಿಯಾಗಿ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.